श्रुतिस्मृतिपुराणानाम् आलयं करुणालयं नमामि भगवत्पाद ಶಂಕರಂ ಲೋಕಶಂಕರಂ. ನಮಸ್ಕಾರ ಆಧ್ಯಾತ್ಮಿಕ ಬಂಧುಗಳೇ ಮತ್ತು ಬಾಂಧವರೇ, ನಾನು ಸ್ವಾಮಿನಾಥನ್ ಸುಬ್ರಹ್ಮಣ್ಯನ್. ಶ್ರೀ ಆದಿಶಂಕರ್ ಭಗವತ್ಪಾದಾಚಾರ್ಯರ ಶ್ರೀ ಸುಬ್ರಹ್ಮಣ್ಯ ಭುಜಂಗಂ ಸ್ತೋತ್ರದ 17ನೇ ಶ್ಲೋಕವನ್ನು ಇವತ್ತು ನಾವು ಅನುಭವಿಸಲಿದ್ದೀವಿ. ಶ್ಲೋಕ ಈ ಥರ ಇದೆ. ರತ್ನಕೇಯೂರ ಹಾರಾಭಿರಾಮಃ ಚಲತ್ಕುಂಡಲಶ್ರೀ ಲಸತ್ಕಂಡಭಾಗಃ ಕಟೌ ಪೀತವಾಸಃ करे चारुशक्तिः पुरस्तां नमस्तां पुरारेस्तनूजः स्फुरत् रत्नकेयूर हार अभिराम चलत् कुंडल श्री लसत् गंडभागः कटौ पीतवासः करे चारुशक्तिः पुरस्तान् मम आस्तां पुरारे ತನುಜಃ. 8ನೇ ಶ್ಲೋಕದಲ್ಲಿ ಹೂಗಳಿಂದ ಅಲಂಕೃತವಾದ ಮಾಣಿಕ್ಯ ಮಂಚದಲ್ಲಿ ಆರೂಢನಾಗಿದ್ದ ಕಾರ್ತಿಕೇಯ ಎಂದು ಹೇಳಿ ಸಮಷ್ಟಿ ಧ್ಯಾನ ಅಂದರೆ ಅಂಗಗಳನ್ನು ಒಂದೊಂದಾಗಿ ವರ್ಣಿಸದೆ ಪೂರ್ಣ ದೇಹವನ್ನು ವರ್ಣಿಸುವಂಥದ್ದು, ಅದು ಸಮಷ್ಟಿ ಧ್ಯಾನ. 8ನೇ ಶ್ಲೋಕ ಸಮಷ್ಟಿ ಧ್ಯಾನವಾಗಿತ್ತು. ಆಮೇಲೆ 9ನೇ ಶ್ಲೋಕದಿಂದ 16ನೇ ಶ್ಲೋಕದವರೆಗೂ ಪಾದ, ಸೊಂಟ, ಎದೆ, ಭುಜ, ಮುಖ, ಹಲ್ಲು, ಕಣ್ಣು, ಅದರ, ಕಿವಿ ಮತ್ತು ಮಸ್ತಕ ಇವುಗಳನ್ನು ಒಂದೊಂದಾಗಿ ಅಂದರೆ ಒಂದೊಂದು ಅಂಗವಾಗಿ ವರ್ಣಿಸಿದರು. ಇದಕ್ಕೆ ವ್ಯಷ್ಟಿ ಧ್ಯಾನ ಅಂತ ಹೇಳಿ ಹೆಸರು. ಪುನಃ ಈ 17ನೇ ಶ್ಲೋಕದಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರಮುಖ ಅಂಗಗಳನ್ನು ಅಲಂಕರಿಸುವ ವಸ್ತುಗಳನ್ನು ಹೇಳಿ, ಆಭರಣಗಳನ್ನು ಹೇಳಿ ಪುನಃ ಸಮಷ್ಟಿ ಧ್ಯಾನ ಮಾಡ್ತಾರೆ ಆದಿಶಂಕರ. ಸ್ಫುರತ್ ರತ್ನ ಕೇಯೂರ ಹಾರ ಅಭಿರಾಮಃ. ಸ್ಫುರತ್ ಅಂದರೆ ಶೋಭಿಸ್ತಾ ಇದೆ, ರತ್ನ ಅಂದರೆ ರತ್ನಮಣಿಗಳಿಂದ, ಮಾಣಿಕ್ಯದಿಂದ. ಕೇಯೂರ, ಕೇಯೂರ ಅನ್ನೋದು ಭುಜದಲ್ಲಿ ಧರಿಸುವಂಥ ಒಂದು ಆಭರಣ. ಅದು ಸಾಮಾನ್ಯವಾಗಿ ಮೇಲ್ಭುಜದಲ್ಲಿ ಧರಿಸ್ತಾರೆ. ಮತ್ತು ಅದೇ ಕೆಂಪು ರತ್ನಗಳಿಂದ ಮಾಡಿದ ಹಾರವನ್ನು ಕತ್ತು ಪ್ರದೇಶದಲ್ಲಿ ಧರಿಸ್ತಾರೆ. ಅದು ನೋಡೋಕ್ಕೆ ಬಹಳ ಸುಂದರವಾಗಿದೆ. ಅಭಿರಾಮ ಅಂದರೆ ಬಹಳ ಸುಂದರ ಅಂತ ಅರ್ಥ. ಚಲತ್, ಚಲತ್ ಅಂದರೆ ಆಡ್ತಾ ಇರುವಂಥ ಕುಂಡಲಗಳು. ಶ್ರೀ ಲಸತ್ ಕಂಡ ಭಾಗ, ಅವುಗಳು ಪ್ರಕಾಶಿಸ್ತಾ ಇದೆ. ಪ್ರಕಾಶದಿಂದ ಆ ಸುಬ್ರಹ್ಮಣ್ಯನ ಕೆನ್ನೆ ಕನ್ನಡಿ ಥರ ಇದೆ, ಅದರಲ್ಲಿ ಇದರ ಹೊಳಪು ಕಾಣ್ತಾ ಇದೆ. ಕಟೌ ಪೀತವಾಸ, ಕಟಿಂ ಪ್ರದೇಶ ಅಂತ ಹೇಳಿ ಸೊಂಟದ ಬಗ್ಗೆ ನಾವು ಎಷ್ಟಿ ಧ್ಯಾನದಲ್ಲಿ ನಾವು ನೋಡಿದ್ವಿ. ಸೊಂಟದಲ್ಲಿ ಪೀತವಾಸ ಅಂದರೆ ಪೀತಾಂಬರವನ್ನು ಧರಿಸಿದ್ದಾರೆ. ಕರೆ ಚಾರು ಶಕ್ತಿ, ಕೈಯಲ್ಲಿ ಶಕ್ತಿ ಅನ್ನೋ ಒಂದು ಆಯುಧವನ್ನು ಹಿಡಿದಿದ್ದಾನೆ. ಪುರಾರೆ ತನುಜಃ, ತ್ರಿಪುರಾದಿಗಳನ್ನು ಸಂಹಾರ ಮಾಡಿದ ಶಿವನ ತನುಜ ಅಂದರೆ ಪುತ್ರನೇ. ಪುರಸ್ತಾನ್ ಮಮ ಆಸ್ತಾಂ, ನನ್ನ ಮುಂದೆ ಬಂದು ನಿಂತಿರಲಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ಇದು ನೇರವಾಗಿ ಓದಿದ್ರೆ ಬಹಳ ಸ್ಪಷ್ಟವಾಗಿದೆ. ಒಳ ಅರ್ಥ ಇದೆಯೋ ಇಲ್ವೋ ಅನ್ನೋ ಆ ಥರ ಏನಿಲ್ಲ, ಬಹಳ ಸುಲಭವಾಗಿ ಅರ್ಥ ಆಗುವಂಥ ಒಂದು ಶ್ಲೋಕ. ಆದರೆ ಪ್ರತಿ ಶ್ಲೋಕದಂತೆ ಇದರಲ್ಲೂ ಕೂಡ ಬಹಳ ಆಳವಾದ ಗೂಢಾರ್ಥಗಳು ಇದೆ.
ಸಾಮಾನ್ಯವಾಗಿ ನಮ್ಮ ಧರ್ಮದಲ್ಲಿ ಕೆಂಪು ಬಣ್ಣ ಅಂದರೆ ಶಕ್ತಿಯನ್ನು ತೋರಿಸುವಂಥದ್ದು, ಉತ್ಸಾಹವನ್ನು ಮತ್ತು ಸಮೃದ್ಧಿಯನ್ನು ಇವನ್ನೆಲ್ಲ ತೋರಿಸುವಂಥ ಒಂದು ಸಂಕೇತ. ಈ ತೋಳಿನಲ್ಲಿ ಮತ್ತು ಭುಜದಲ್ಲಿ ಕೆಂಪು ಮಾಣಿಕ್ಯ ಕಲ್ಲುಗಳಿಂದ ಮಾಡಿದ ಆಭರಣಗಳನ್ನು ಅಲಂಕಾರವಾಗಿ ಧರಿಸಿರೋದ್ರಿಂದ ಆ ಒಂದು ಶಕ್ತಿ ನಮಗೆ ತೋರಿಸ್ತದೆ. ಭುಜಗಳು ಶಕ್ತಿಯುತವಾಗಿದ್ದರೆ ನಮಗೂ ಒಂದು ಯಾರ ಆಶ್ರಯ ಹೋಗಿರ್ತೀವೋ ಅವ್ರಿಗೆ ಧೈರ್ಯ ಬರುತ್ತೆ. ಚಲಿಸುವ ಕುಂಡಲಗಳು ಸಾಮಾನ್ಯವಾಗಿ ಚೈತನ್ಯ ಇದನ್ನು ತೋರಿಸ್ತದೆ. ಜೀವಂತಿಕೆ ಅಂದರೆ ಬಹಳ ಚಟುವಟಿಕೆಯಿಂದ ಕೂಡಿದಾಗಿ ಇದ್ದೀವಿ ಅಂತ ತೋರಿಸುವಂಥದ್ದು. ಅವುಗಳ ಚಲನೆಗಳಿದೆಯಲ್ಲ, ಅದು ನಿರಂತರವಾಗಿ ಹರಿಯುವ ಶಕ್ತಿಯನ್ನು ತೋರಿಸ್ಕೊಡ್ತದೆ. ಈ ಕಿವಿಯ ಕೆಳಭಾಗದಲ್ಲಿ ಒಂದು ರುದ್ರ ಇರುತ್ತೆ, ಅದು ಸೂಕ್ಷ್ಮ ಶಕ್ತಿ ಕೇಂದ್ರ ಅಂತ ಹೇಳಿ ಹೆಸರು. ಅದಕ್ಕೆ ಆ ಥರ ಪರಿಗಣಿಸಲಾಗಿದೆ. ದೈಹಿಕ ಹಾಗೂ ಮಾನಸಿಕ ಸಮತೋಲನೆಯನ್ನು ತೋರಿಸುವಂಥದ್ದು ಕುಂಡಲಗಳು. ಅದೇ ಥರ ಸೊಂಟದಲ್ಲಿ ಕಟಿ ಭಾಗದಲ್ಲಿ ಪೀತಾಂಬರ ಅಂದರೆ ಹಳದಿ ಬಣ್ಣದ ಉಡುಪು ಧರಿಸುವುದು ಏನಂದರೆ ಶುದ್ಧತೆಯ ಸಂಕೇತ ಮತ್ತು ನಮ್ಮ ಇಂದ್ರಿಯಗಳ ನಿಗ್ರಹ ಮಾಡಿರುವಂಥ ಒಂದು ಸಂಕೇತ. ಮನಸ್ಸನ್ನು ನಿಯಂತ್ರಿಸಿದ್ದೀವಿ, ಅಲ್ಲಿ ಇಲ್ಲಿ ಅಲೆದಾಡಕ್ಕೆ ಬಿಡುವುದಿಲ್ಲ, ಅದನ್ನು ಸೂಚಿಸುವಂಥದ್ದು ಈ ಸೊಂಟದಲ್ಲಿ ಕಟ್ಟಿರುವಂಥ ಪೀತಾಂಬರ. ಅದನ್ನು ಧರಿಸುವುದರಿಂದ ನಾವು ಕೂಡ ಅದನ್ನು ಮಾಡಬಹುದು. ಇದನ್ನು ಧರಿಸಿರೋದ್ರಿಂದ ಏನಾಗುತ್ತೆ, ಇಂದ್ರಿಯಗಳ ನಿಯಂತ್ರಣ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ಸಕಾರಾತ್ಮಕ ಶಕ್ತಿ ನಮಗೆ ತುಂಬುತ್ತೆ. ಕರೆಯ ಚಾರು ಶಕ್ತಿ. ಕರದಲ್ಲಿ ಏನು ಹಿಡ್ದಿದ್ದಾನೆಂದರೆ, ಕೈಯಲ್ಲಿ ಏನು ಹಿಡ್ದಿದ್ದಾನೆಂದರೆ ಶಕ್ತಿಯನ್ನು ಒಂದು ಆಯುಧವನ್ನು ಹಿಡ್ದಿದ್ದಾನೆ. ದೇವತೆಗಳು ಹಲವಾರು ಆಯುಧಗಳನ್ನು ವಿವಿಧ ಆಯುಧಗಳನ್ನು ಬಳಸ್ತಾರೆ. ತ್ರಿಶೂಲ, ಸುದರ್ಶನ ಚಕ್ರ, ವಜ್ರಾಯುಧ, ಪಾಶ್ಪದಾಸ್ತ್ರ, ಶಂಖ ಕೂಡ. ಆದರೆ ಈ ಆಯುಧಗಳನ್ನು ಬಾಹ್ಯ ಶತ್ರುಗಳನ್ನ ಎದುರಿಸಲು ಮಾತ್ರವಲ್ಲ, ಮತ್ತು ನಮ್ಮೊಳಗಿನ ಅಜ್ಞಾನ, ಕಾಮ, ಕ್ರೋಧ, ಲೋಭ, ಮೋಹಗಳನ್ನು, ಆಂತರಿಕ ಶತ್ರುಗಳನ್ನ ನಿರ್ಮೂಲನೆ ಮಾಡೋಕ್ಕೆ ಕೂಡ ಈ ಒಂದು ಶಕ್ತಾಯುಧಗಳನ್ನು ನಾವು ಉಪಯೋಗಿಸ್ತೀವಿ. ಆದರೆ ಸುಬ್ರಹ್ಮಣ್ಯನ ಶಕ್ತಿ, ಆ ಒಂದು ಆಯುಧ ಇದೆಯಲ್ಲ, ಅದು ಮಾತ್ರ ಬಹಳ ವಿಶೇಷ. ಸಾಮಾನ್ಯವಾಗಿ ನಾವು ದೇವರುಗಳನ್ನ ಮೂರ್ತಿ ರೂಪದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಶಿವನಿಗೆ ಮಾತ್ರ ಮೂರ್ತಿ ರೂಪನೂ ಉಂಟು, ಲಿಂಗ ರೂಪನೂ ಉಂಟು. ಅದೇ ಥರ ಸುಬ್ರಹ್ಮಣ್ಯನಿಗೆ ಮೂರ್ತಿ ರೂಪನೂ ಉಂಟು, ಶಕ್ತಿ ರೂಪನೂ ಉಂಟು. ಅವನ ಆಯುಧವನ್ನೇ ನಾವು ಮೂರ್ತಿಯಾಗಿ ಪೂಜೆ ಮಾಡ್ತೀವಿ. ಅದೇ ಶಕ್ತಿ ಆಯುಧಕ್ಕೆ ಒಂದು ವಿಶೇಷ ಗುಣ. ಈ ಶಕ್ತಿ ಆಯುಧ ಇದೆಯಲ್ಲ, ಪರಾಶಕ್ತಿ ಸ್ವರೂಪ. ಅದು ಸೂರ ಸಂಹಾರದ ಹಿಂದಿನ ದಿನ ಪಾರ್ವತಿ ಏನು ಮಾಡ್ತಾಳೆ, ಶಕ್ತಿಯಾಗಿ ಅಂದರೆ ಆಯುಧವಾಗಿ, ಪರಾಶಕ್ತಿ ಶಕ್ತಿಯಾಗಿ ಸುಬ್ರಹ್ಮಣ್ಯನ ಕೈಯಲ್ಲಿ ನೆಲೆಸ್ತಾಳೆ. ಮುಂದಿನ ದಿನ ಸೂರ ಸಂಹಾರ ಆಗುತ್ತೆ. ಇದಕ್ಕೆ ವೇಲ್ ಅಂತ ಹೇಳಿ ಕರೀತಾರೆ. ಈ ಥರ ಇರುತ್ತೆ. ವೇಲ್ ಅಂದರೆ ಈ ಥರ ಇರುತ್ತೆ. ಇದು ಬರೀ ಆಯುಧವಲ್ಲ, ಇದು ಜ್ಞಾನದ ಪ್ರತೀಕ. ಇದು ನಾವು ಕೆಲವು ಸ್ಕೂಲ್ನಲ್ಲಿ ಕೂಡ ಹೇಳ್ತಾರೆ, ಜ್ಞಾನ ಒಂದು ಮಕ್ಕಳು ಪಡೀತಾರಲ್ಲ, ಆ ಜ್ಞಾನ ಪಡೆಯೋದು ಯಾವ ಥರ ಇರಬೇಕಂದ್ರೆ ಶಕ್ತಿ ಥರ ಇರಬೇಕಂದ್ರೆ, ಇದಕ್ಕೆ ಜ್ಞಾನ ಸ್ವರೂಪ ಅಂತ ಹೇಳ್ತಾರೆ. ಹೇಗೆ ಅನ್ನೋದು ನೋಡೋಣ. ತುದಿ ಬಹಳ ಚೂಪಾಗಿದೆ, ಅಂದರೆ ಜ್ಞಾನ
ಹೇಗಿರಬೇಕಂದ್ರೆ ಪರಿಣಾಮಕಾರಿಯಾಗಿರಬೇಕು. ಸುಮ್ಮನೆ ಕಲಿತು ಅದು ಏನಕ್ಕೂ ಸಮಾಜಕ್ಕೆ ಏನು ಉಪಯೋಗ ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಈ ಚೂಪಾದ ಮೊನೆ ತುದಿ ಇದೆಯಲ್ಲ, ಇದು ಪರಿಣಾಮಕಾರಿಯನ್ನು ತೋರಿಸ್ತದೆ. ಮಧ್ಯದಲ್ಲಿರುವಂಥ ಅಗಲ ಭಾಗ ಜ್ಞಾನವನ್ನು ಅಗಲವಾಗಿ ಇರಬೇಕು. ಅಂದರೆ ಎಲ್ಲ ವಿಷಯಗಳನ್ನು ಒಳಗೂಡಿರಬೇಕು. ಕೆಲವನ್ನು ಬಿಡೋದು, ಕೆಲವನ್ನು ಮಾತ್ರ ಆಯ್ದುಕೊಳ್ಳೋದು, ಆ ಥರ ಇರ್ಕೊಳ್ಳೋದು, ಸಂಪೂರ್ಣತೆ ಇರಬೇಕು ಅಂತ ತೋರಿಸುವಂಥದ್ದು ಈ ಅಗಲದ ಭಾಗ. ನೆಕ್ಸ್ಟ್ ಕೊನೆಯ ಭಾಗ ಇದೆಯಲ್ಲ, ಈ ಒಂದು ದಂಡು ಥರ ಇದೆಯಲ್ಲ, ಇದು ಜ್ಞಾನವನ್ನು ಆಳವಾಗಿ ಕಲಿಬೇಕು. ಬರೀ ಮೇಲ್ನೋಟಕ್ಕೆ ಮಾತ್ರ ಕಲಿಯೋದಲ್ಲ, ವಿಷಯದ ಒಳಗೆ ಹೋಗಿ ಕಲಿಬೇಕು ಅನ್ನೋದು. ಅದರಿಂದಾಗಿ ಈ ಶಕ್ತಿ ಅನ್ನೋದು ಬರೀ ಒಂದು ಆಯುಧ ಅಷ್ಟೇ ಅಲ್ಲ, ಅದು ಒಂದು ಜ್ಞಾನದ ಸ್ವರೂಪ. ಇದೇ ಥರ ತ್ರಿಶೂಲನೂ ಅಷ್ಟೆ. ಇದೇ ಥರ ತ್ರಿಶೂಲ ಮತ್ತು ಶಕ್ತಿ ಎರಡು ಒಂದೇ ವಿಷಯವನ್ನು ಹೇಳುವಂಥದ್ದು. ಅಂದರೆ ಜ್ಞಾನದ ಸ್ವರೂಪವನ್ನು ತಿಳಿಸುವಂಥದ್ದು, ಅದು ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಡುವಂಥದ್ದು. ಇದು ಕೂಡ ಒಂದು ಮಧ್ಯೆ ಮಧ್ಯೆ ಶಂಕರರು ಹೇಳ್ತಾನೆ ಇರ್ತಾರೆ, ಏನದು, ಶಿವ ಮತ್ತು ಸುಬ್ರಹ್ಮಣ್ಯ ಇವರಲ್ಲಿ ಭೇದವಿಲ್ಲ. ಅದೇ ಥರ ಇಲ್ಲಿ ಪುರಾರೆ ತನುಜಗ ಅಂತ ಹೇಳ್ತಾರೆ. ಪುರಾರೆ ಅಂದರೆ ಶಿವ, ಯಾಕೆಂದರೆ ತ್ರಿಪುರ ಸಂಹಾರ ಮಾಡಿದವನು. ಅದು ಬರೀ ಒಂದು ದೈತ್ಯರ ಸಂಹಾರ ಅಷ್ಟೇ ಅಲ್ಲ, ಅದು ಆಧ್ಯಾತ್ಮಿಕ ಸಂಕೇತವೂ ಇದೆ. ಏನಪ್ಪ ಅಂದರೆ 3 ಪುರಗಳು ಏನೇನದು, ಅಹಂಕಾರ, ಕರ್ಮ ಮತ್ತು ಮಾಯೆ, ಇದನ್ನು ನಾಶ ಮಾಡಿದ್ದು ತ್ರಿಶೂಲ. ಅದನ್ನು ಸೂಚಿಸ್ತಾ ಇದ್ದಾರೆ. ಇದರಿಂದಾಗಿ ಈ ಆಯುಧಗಳು ವಧೆ ಮಾಡೋಕ್ಕಲ್ಲ, ಮತ್ತು ಸಂಹಾರ ಮಾಡೋಕ್ಕೋಸ್ಕರ ಇರೋದು. ಈ ಒಂದು ಶ್ಲೋಕದಲ್ಲಿ ನೋಡಿ, ರತ್ನಕೇಯೂರ ಅಂತ ಸದ್ಗುಣಗಳಿಂದ ಅಲಂಕೃತವಾದ ಕ್ರಿಯಾಶಕ್ತಿ. ಚಾಲಕುಂಡಲ ಅಂದರೆ ಸತ್ಯವನ್ನು ಕೇಳುವ ಸಿದ್ಧತೆ, ನಾವು ತಯಾರಾಗಿರಬೇಕು. ಪೀತವಾಸ ಅಂದರೆ ಕಾಮಕ್ರೋಧಗಳ ನಿಯಂತ್ರಣ ಸಂಕಲ್ಪ. ಚಾರು ಶಕ್ತಿ ಅಂದರೆ ನ್ಯಾಯ ಮತ್ತು ದಯೆಯುಕ್ತ ಶಕ್ತಿ. ನ್ಯಾಯ ಮತ್ತು ದಯೆ ಎರಡೂ ಇಲ್ಲಿದೆ. ಅವು ಕೊಲ್ಲುವುದಕ್ಕೋಸ್ಕರ ಇರುವಂಥ ಆಯುಧಗಳಲ್ಲ ಶಕ್ತಿ ಅನ್ನೋದು. ಇದು ಪರಿವರ್ತನೆ ಮಾಡುವಂಥದ್ದು. ಶತ್ರುಗಳನ್ನು ಅವರ ಒಂದು ದುರ್ಗುಣ ಮಾರ್ಗದಿಂದ ಬೇರ್ಪಡಿಸಿ ಸದ್ಗುಣ ಮಾರ್ಗಕ್ಕೆ ತರುವಂಥ ಒಂದು ಪರಿವರ್ತನಾ ಶಕ್ತಿ. ಅದರಿಂದಾಗಿ ಈ ಒಂದು ದಯೆ ತೋರಿಸುವಂಥ ಒಂದು ಆಯುಧ. ಆಯುಧಗಳೆಲ್ಲ ದಯೆ ತೋರಿಸ್ತವ, ಬಟ್ ಈ ಒಂದು ಆಯುಧ ಮಾತ್ರ ದಯೆಯನ್ನು ತೋರಿಸುವಂಥದ್ದು. ಆದ್ದರಿಂದಾಗಿ ಈ ಶ್ಲೋಕದಿಂದ ನಾವು ಏನು ತಿಳಿಯುವುದು ಇದೆ ಅಂದರೆ, ನಿತ್ಯವೂ ಈ ಶಕ್ತಿಯ ಸ್ಮರಣೆ ಮಾಡಿದರೆ ನಮ್ಮ ಅಹಂಕಾರ ಆಗಲಿ, ನಮ್ಮ ಸಕಲ ದುಃಖಕ್ಕೆ ಕಾರಣವಾಗಿರುವಂಥ ಲೌಕಿಕ ಬಂಧನಗಳಿಂದ ಬಿಡುಗಡೆ ಹೊಂದುತ್ತದೆ. ಅಂದರೆ ಮನಸ್ಸಿನ ಶುದ್ಧತೆ ಮಾಡೋಕ್ಕೆ ಒಂದು ಅದ್ಭುತವಾದ ಶ್ಲೋಕ. ನಮ್ಮ ಮನಸ್ಸು ಯಾರೇ ಆಗಲಿ ಬಹಳ ಚಂಚಲವಾಗಿದ್ದರೆ ಮತ್ತು ಕೆಟ್ಟ ಯೋಚನೆಗಳು ಸದಾ ಬರ್ತಾ ಇದ್ದರೆ, ಆ ಒಂದು ಯೋಚನೆಗಳನ್ನೆಲ್ಲ ಅಗಲಿಸಬೇಕಂದ್ರೆ, ಮನಸ್ಸನ್ನು ನಿಯಂತ್ರಿಸಬೇಕಂದ್ರೆ ಮತ್ತು ಶುದ್ಧ ಮಾಡಬೇಕಂದ್ರೆ ಈ ಒಂದು ಶ್ಲೋಕವನ್ನು 17ನೇ ಶ್ಲೋಕವನ್ನು ನಾವು ಧ್ಯಾನ ಮಾಡಬೇಕು. ನಮಸ್ಕಾರ.